ಕಾಣುತ್ತಿದ್ದ ಸೀರಿ ಸೆಳಿತಿದ್ದ ದುಷ್ಟ ದುಶ್ಯಾಸನ ಹೌದಲ್ಲ ನಕುಲ ಸಹದೇವ ಭೀಮ ಧರ್ಮದ ಅರ್ಜುನ 5 ಮಂದಿ ಗಂಡ್ರಿದ್ರಿ ತೆಳಗ ಚೆಂಡ್ ಹಾಕಿ ಕೂತ್ರಿ ಕೂತಾರಲ್ಲ ಯಾಕೋ ಮಗನ ನನ್ನ ಹೆಂಡತಿ ಸೀರಿಯಾಕ ಜಗತಿ ಅತ್ತ ಒಬ್ಬರೇ ಮಗ ಎದ್ದು ಬಿಡಿಸ್ಕೊಂಡ್ರಿ ನಕಿನ ಯಾಕೋ ಭೀಮಸೇನ ನೀರೇ ಹೋಗ್ಬೇಕಾಗಿತ್ತಲ್ಲ ಅವ್ರು ಬಿಡಿಸ್ಕೊಂಡ್ರನ ಆಕಿನ ಬಿಡ್ತಿದ್ದ ಇವ್ರನ್ನ ಜಗತ್ತಿದ್ದವ ಹೌದೌದೌದೌದಲ್ಲ ಅದರ ಅಂಜಿಕೆಗೆ ತೆಳಗ್ ಕೂತ್ರಿ ಇವ್ರ ಗಪ್ಪ ಹೌದಲ್ಲ ಇನ್ ಇದೊಂದು ಮಾತು ಮತ್ರಿ 2 ಜಾಗನ್ಯಾಗ ಗಂಡ ಕಮ್ಮಿ ಆದಿ ಎಲ್ಲ ಸೋತ ಬಳಿಕ ತಮ್ಮ ರಾಜ್ಯ ಸಹಿತ ಸೋತಿರಾಗ ಆಗ ಒಂದದಗದ ಆತ ಕೇಳ್ರಿ ಧರ್ಮ ರಾಜಾಗ ಸ್ವತಃ ದುರ್ಯೋಧನ ಹೇಳ್ತಾನಪ್ಪ ಆಗಿನ ಕ್ಷಣದಾಗ ಎಲ್ಲ ಸೋತ ನೆತ್ತ ತೆಳಗ ಚಂಡ ಹಾಕಿಯೋ ಈಗ ಈಗಿನ ಒಂದ ಬೆಲೆ ಬಾಳು ಬದಕೈತಿ ಮನಿಯ ಒಳಗ ಅದನ್ನು ಅಂದ ತಂದ ಹಚ್ಚೋ ಪಗಡಿ ಆಟದಾಗ ಅದನ್ನ ಹಚ್ಚಿ ಗೆದ್ರ ಎಲ್ಲ ಸೋತದೆ ಕುಡಿವೆ ನೀನಾಗ ಎಷ್ಟ ಕೇಳಿ ಧರ್ಮರಾಜ ಏನ ಉಳ್ದೈತಿ ಅಂದ ಆಗ ದುರ್ಯೋಧನ ತಿಳಿಸಿ ಕೊಟ್ಟು ಧರ್ಮರಾಜಾಗ ಇನ್ನೊಂದು ಬೆಲೆ ಬಾಳು ಹೆಣ್ತಿ ಐತೋ ನಿನ್ನ ಮನೆಯಾಗ ನಿನ್ನ ಹೆಣ್ತಿ ಅದಾಳ ದ್ರೌಪದ ದೇವಿ ಕೇಳೋ ಎದುರಾಗ ನಿನ್ನ ಹೆಣ್ತಿನ ತಂದ ನೀನು ಪಗಡಿ ಆಟದೊಳಗ ಏಟ ಹೆಣ್ತಿನ ತಂದ ಇಟ್ಟ ಗೆದ್ದಿ ಅಂದ್ರ ಪಗಡಿ ಆಟದಾಗ ಹಿಂದ ಏನು ಸೋತಿ ಎಲ್ಲ ಹೊಳ್ಳಿ ಕೊಡ್ತ ನಂದಾಗ ಎಟ್ಟ ಕೇಳಿ ಧರ್ಮರಾಜ ಮಾಡ್ಕೊಂಡ ಹೆಣ್ತಿನ ತಂದ ಇಟ್ಟ ತಂದ ಮಾಡ್ಕೊಂಡ ಹೆಣ್ತಿನ ಇಟ್ಟ ಸೋತ್ಯೋ ಆಗಿನ ಗಳಿಗ್ಯಾಗ ಯಾವಂದ್ರೆ ಮಾತ ಕೇಳಿ ಯಾವನ ಕೈಯಾಗ್ರಿ ಕೊಟ್ಟಿ ಎದುರಾಗ ಮತ್ತೊಬ್ಬನ ಕೈಯಾಗ ಓದ ಕೊಟ್ಟಿ ಮಾಡ್ಕೊಂಡ ಹೆಣ್ತೀಗ ಯಾವ ಮಾರಿ ಇಟ್ಕೊಂಡು ನನ್ನ ಮೆಟ್ಟಿಗೆ ಹಸ್ತಿ ನಾನಾಗ ಮೆಟ್ಟಿಗೆ ಹಚ್ಚುದ ನೀಗುವುದಿಲ್ಲೋ ನಿನ್ನ ಕೈಯಾಗ ಆದ್ರ ನಿಮ್ಮನ ಮಾತ್ರ ಮೆಟ್ಟಿಗೆ ಹಚ್ಚಿನ ಲೇಕಿಯ ಒಳಗ ಸ್ವತಃ ನಿನ್ನ ಸತ್ಯವನ ಪ್ರಾಣ ಬಂದ ಯಮರಾಜ ಸತ್ಯವಾನನ ಪ್ರಾಣ ಓದಿದಪ್ಪ ಯಮ ಲೋಕದಾಗ ನನ್ನ ತಾಯಿ ಸಾವಿತ್ರಿಯ ದೇವಿ ಇದ್ಳು ಆವಾಗ ಆ ಯಮನ ಸಂಗಟ ಬೆನ್ನ ಹತ್ತಿ ಹೋಗ್ಯಾಳ ಆವಾಗ ಯಮನ ಸಂಗಟ ಬೆನ್ನ ಹತ್ತಿ ಯಮ ಲೋಕಕ್ಕೆ ಹೋಗಿ ನೇತ್ಲು ಸತ್ತ ಗಂಡನ ಪ್ರಾಣ ಮರಳಿ ತಂದಳು ಆವಾಗ ಅಂತ ಗಂಡನ ಪ್ರಾಣ ತಂದ ಮೆಟ್ಟಿಗೆ ಹಚ್ಚಾಳ ಜಗದಾಗ ಹೆಣ್ಣ ಮಕ್ಕಳ ಕೂತ್ಕೊಂಡು ನಾವು ಸತ್ತ ಗಂಡನ ಪ್ರಾಣ ತಂದು ಮೆಟ್ಟಿಗೆ ಹಚ್ಚಿ ಬಿಟ್ಟಿವ್ ತಮ್ಮ ಕೇಳೋ ಗಂಡಗ ನಿಮ್ಮ ಗಂಡ ಯಾವ ಸತ್ತ ಹೆಣ್ತಿನ ತಂದ ನಿದ್ರಾಗ ಆಕಿ ಪ್ರಾಣ ತಂದ ಮೆಟ್ಟಿಗೆ ಹಚ್ಚನ ಹೇಳೋ ಇದ್ರಂಗ
ದುಷ್ಟ ದುಶಾಸನ ಎದ್ದ ದ್ರೌಪದ ದೇವಿ ಸೀರಿ ಆಗ ದ್ರೌಪದನ ಸೀರಿ ಸೆಳೆಯತ್ತಿದ್ದು ಆವಾಗ ತಮ್ಮ 5 ಮಂದಿ ಗಂಡ್ರ ಇದ್ರು ಕೇಳ್ರಿ ಆವಾಗ ನಕುಲ ಸಹದೇವ ಭೀಮ ಧರ್ಮ ರಜೋನ 5 ಮಂದಿ ಶಂಡ್ರಾಗಿ ಕೂತಿದ್ರಿ ಆವಾಗ ಯಾವ್ರಿ ಸೀರಿ ಸೆಳೆಯುವುದ ನೋಡುತ್ತ ಕೂತ್ರಿ ಆಗಿನ ಗಳಿಗ್ಯಾಗ ಯಾಕೋ ಮಗನ ಅಂತ ಒಬ್ಬನು ಬಿಡಿಸಲಿಲ್ಲೋ ಆವಾಗ ಮಾಡ್ಕೊಂಡು ಹೆಣ್ತಿದ ಯಾವ್ರೇ ನಿತ್ತ ಸೀರೆ ಮಾತ್ರ ಸೆಳೆಯುವಾಗ ಬಿಡಿಸೋದಗದ ಆಗಲಿಲ್ಲೋ ನಿಮ್ಮ ಕೈಯಾಗ ನೀನು ಏನ ಮೆಟ್ಟಿಗೆ ಹಸ್ತಿ ತಮ್ಮ ಸ್ವಾರ್ಗಿ ಊರಾಗ ಏನ್ ಹೇಳ್ತಾರ ಏನಂತ ಹೇಳ್ತಾರ ಮೆಟ್ಟಿಗೆ ಹಸ್ತಾನತ್ ನೋಡ್ರಿ ಕಣದಳ ಗಾಂಡ ಎಲ್ಲಿ ಮೇಟ ಗಾಂಡೋ ಏನು ಗೋಲಿ ಗುಂಡೋ ಎಲ್ಲಿದ್ ಬಂದದ್ಯೋ ನನ್ನ ತಂಗಳ ತುಕಡಿ ಬಂದೈತಿ ಇದು ಸುಮ್ಮನೆ ಎಲ್ಲಿದ್ ಹೇಳ ತಳ ಗೊತ್ತಿಲ್ಲ ನಿಮ್ಮ ಅಪ್ಪನ ಬುಡ ಗೊತ್ತಿಲ್ಲ ಹೇಳಿದ್ ಹೇಳಕ್ ಬರೋದಿಲ್ಲ ಹೌದ್ ಹೌದ್ ಏನ್ ಹಚ್ಚಿದಿ ಎಂಟದಾರ ನೀ ಬುಡ್ಬುಡ್ಕೆ ಆಯ್ತಂಗ ನೀವು ಹಂಗಲ್ಲ ಮೆಟ್ಟಿಗೆ ಹಸ್ತನತ್ ಹೇಳಿದಿ ಯಾವ ಜಾಗನ್ಯಾಗ ಹಚ್ಚಿದಿ ಇಲ್ಲ ಮಾಡ್ಕೊಂಡು ಹೆಣ್ತೀನಿ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯಾಗರ ಕೊಟ್ಟ ಕೂತಿ ನಿನ್ನ ಧರ್ಮರಾಜ ಗಂಡಸರ ಕೆಲಸ ಇದು ಆ ಕಡೆ ಕೈ ಮಾಡಬೇಡಿ ಈ ಕಡೆ ಮಾಡ ಇಲ್ಲ ಇಲ್ಲಿ ಅವ್ ಹೋಗ್ಯಾನ ಆ ಕಡೆ ಮಾಡಿಲ್ಲ ಡಪ್ಪಿಲ್ ತೆಕ್ನಿತ್ ಆ ಕಡೆ ನಾವು ಕಾಸಲಕ್ ಹೋಗಿ ಕಡೆ ಮಾಡ್ಲಿ ಅದಕ್ಕ ಏನಾಯ್ತ ಮಾಡ್ಕೊಂಡು ಹೆಣ್ತಿದ ಸೀರಿ ಸೆಳಿತಿದ್ದ ದುಷ್ಟ ದುಶ್ಯಾಸನ ಹೌದಲ್ಲ ನಕುಲ ಸಹದೇವ ಭೀಮ ಧರ್ಮದ ಅರ್ಜುನ 5 ಮಂದಿ ಗಂಡ್ರಿದ್ರಿ ತೆಳಗ ಚೆಂಡ ಹಾಕಿ ಕೂತ್ರಿ ಕೂತಾರಲ್ಲ ಯಾಕೋ ಮಗನ ನನ್ನ ಹೆಣ್ತಿ ಸೀರಿಯಾಕ ಜಗತ್ತಿತ್ತ ಒಬ್ಬರೇ ಮಗ ಎದ್ದು ಬಿಡಿಸ್ಕೊಂಡ್ರಿ ನಕಿನ ಯಾಕೋ ಭೀಮಸೇನ ನೀರೇ ಹೋಗ್ಬೇಕಾಗಿತ್ತಲ್ಲ ಅವ್ರು ಬಿಡಿಸ್ಕೊಂಡ್ರನ ಆಕಿನ ಬಿಡ್ತಿದ್ದ ಇವ್ರನ್ನ ಜಗತ್ತಿದ್ದವ ಹೌದು 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 ಹೌದಲ್ಲ ಅದರ ಅಂಜಿಕೆಗೆ ತೆಳಗ್ ಕೂತ್ರಿ ಇವ್ರ ಗಪ್ಪ ಹೌದಲ್ಲ ಇನ್ ಇದೊಂದು ಮಾತು ಮತ್ರಿ 2 ಜಾಗನ್ಯಾಗ ಗಂಡ ಕಮ್ಮಿ ಆದಿ ಅದಲ್ಲ ಇನ್ನ ಗಂಡನ ಕಾಲು ಬೀಳ್ಬೇಕ ಗಂಡನ ದೇವ್ರ ಗಂಡನೇ ಸರ್ವಸ್ವ ಗಂಡನೇ ಗುರು ಅಂದಿ ಹೌದ ಗಂಡನ ಕಾಲು ಬೀಳುನು ಇಲ್ಲ ಅಂದಿಲ್ಲ ಗಂಡ ಹೆಣ್ತಿ ಗತ್ತಿರ್ಬೇಕು ಸಂಸಾರದೊಳಗ ಜತ್ತಿರ್ಬೇಕು ಅಕ್ಕಿ ಮಾತಿನಾಗ ಅವ ಇರ್ಬೇಕು ಅವನ ಮಾತಿನಾಗ ಅಕ್ಕಿ ಇರ್ಬೇಕಲ್ಲ ಅಂದ್ರ ಗಂಡನ ಕಾಲ ಹಾಕಿರೆ ಬೀಳೆ ಅಕ್ಕಿ ಕಾಲ ಅವರೇ ಬೀಳೆ ಅದ ಅವ್ರವ್ರಿಗೆ ಬಿಟ್ಟು ಕೊಟ್ಟದ ಹೌದು ಹೌದಲ್ಲ ಸ್ವತಃ ಗಂಡನ ಕೂತ್ಕೊಂಡು ಹೆಣ್ತಿ ಕಾಲ ಬಿದ್ದದ ಲೇಖಿ ಸಮೇತ ತೆಗೆದು ಕೊಟ್ಟನಿ ಅಂದ್ರ ಹಾಡಿಕೆ ರೊಕ್ಕ ಬಿಡ್ತೀಯ ಇಲ್ಲಿ ಯಾರು ಯಾರು ಇಲ್ಲ ಹಂಗದ ಯಾರಿನ ನನಕ ಇರ್ಲಿ ಇಟ್ಟೆಲ್ಲ ಹೇಳತ್ತಿದೀವ ಅಂದ್ರ ಮತ್ ಹಾಡಿಕೆ ರೊಕ್ಕ ನಿಮ್ಮ ಬಿಡಬೇಕಲ್ಲ ಇಲ್ಲಿ ದೈವದ ನೀವು ಕಮಿಟಿ ಅವ್ರು ಕೊಡಬಾರ್ದು ರೊಕ್ಕ ಬರ್ಬೇಕತಿ ಬಿಡುದು ಅವು ಇಲ್ಲ ಅವ್ ಯಾಕೆ ಬಿಡ್ತಾಳ ಸಿದ್ಧಾಂತ ವೇದಾಂತ ದಿಷ್ಟಾಂತ 3 ಹೊಂದ್ಲತ್ತಾವ ಅದಕ್ಕ ಇರ್ಲಿ ಅಪ್ಪ ಹೇಳದಂದ್ರ ಅವು ಬಿಡಬೇಕು ಅಪ್ಪ ಗಪ್ಪ ಹೋಗಿದ್ಲ ಮತ್ತ ಅವು ಒಂದ ಬದಲ ಐತಲ್ಲ ಬಡ್ಕೊಲತ್ತೈತಿ ಗಪ್ಪ ಕೂತಾನಲ್ಲಿ ಕಾರ್ ಗಡ್ಯಾಗ ಅಪ್ಪ ಕೂತಾನ ಗೋಡದಾಗ ನೀ ಗಪ್ಪ ಅದಕ್ಕ ನೀ ಗಪ್ಪ ಅವನ್ ಕಡೆ ನೀ ತಗೋಬೇಡ ಅದಕ್ಕೆ ಏನ್ ಹೇಳತ್ತೇನೋ ಏನಂತ ತಂಗಿ ಮಾತು ಹಿಂಗ್ ಹೋಗ್ತಾವ ನೋಡ ಹೋಗ್ತಾವ ವಿಷಯ ಅದಕ್ಕ ಎಲ್ಲಿ ಆಪ್ತಾನೋ ನೀನು ಬರೀ ಅವ ಹೆಂಗ ಈ ಕಡೆ ನಾ ಎದ್ರು ಕೌಸ್ಗತ್ತಾನು ಅವ ಎದ್ರು ಕೌಸ್ಗತ್ತಾನು ನಡು ಹೋಳಿಬ್ರಿಕ ಇದ್ದಂಗಪ್ಪ ಹೌದು ಹೌದು ಇರ್ಲಿ ಬೇಕಲ್ಲ ಒಬ್ರಕೊಬ್ರ ಹಂಗ ಸಾಥ್ ಕೊಡ್ಬೇಕು ಮಾಡ್ಬೇಕು ಕಲಾವಿದ್ರಂದ್ರ ಎಲ್ಲಾ ಅಷ್ಟ ಹೌದಲ್ಲ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಮಾಡ್ಲಕ್ ನಡಿ ಹೆಂಗಿಲ್ಲ ಮಳ್ಳಿದ ಮಗ ನಂದ ಮಳ್ ಇರ್ಲಾರ್ದು ನಂದ ಅಂತ ನಡೆದ್ರನ ಎಲ್ಲಾ ಉಡ್ಯಾಗ ಹಾಕೋಬೇಕಾಗತತಿ ಅದು ಉಡ್ಯಾಗ ಹಾಕೊಳ್ಳೋ ದೈವದವ್ರ ದಗದದ ಹೌದು ಇವತ್ತ ಹೆಚ್ಚಾಗಿವ್ ಕಮ್ಮಿ ಆಗಿವ್ ಅದ್ ಬಾಳ ಮಹತ್ವ ಅಲ್ರಿ ಯಾವ್ದು ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ ಕರೆ 2 ಮಕ್ಳು ನಿಮ್ಮ ಊರಿಗೆ ಬಂದವ ಅಂದ್ರೆ 2 ನಮ್ಮ ಮಕ್ಕಳು ಅಂತೇಳಿ ನೀವು ಭಾವಿಸ್ತೀರಲ್ಲ ಜಗದಾಗ ಇದು ಹೆಚ್ಚಿಂದ ಹೌದು ಕಮ್ಮಿ ಆಗಿತ್ತ ಒಂದ್ ಎಳುದು ಒಂದ್ ಬೀಳುದು ಎಳುದು ಬೀಳುದು ಇದ್ರ ಕುಸ್ತಿ ಹಂಗ ಆಗೋದ ಸ್ವಾಭಾವಿಕ ಈಗ ಎಲ್ಲಿಗೆ ಬಂದತಿ ಇದೆಲ್ಲ ಮಾಡಿದ ಸ್ವತಃ ಗಂಡ ಕೂತ್ಕೊಂಡು ಹೆಣ್ತಿ ಕಾಲು ಬಿದ್ದು ಯಾರು ಧರ್ಮರಾಜ ಹೌದ ಹೊತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಹೆಣ್ತಿ ಆದಂತ ದ್ರೌಪದ ದೇವಿ ಅದ ಕಾಲು ಬಿದ್ದ ಹೊರಗೆ ಬರ್ತಿದ್ದ ಹೌದಲ್ಲ ಅಂತದೇನ ತಪ್ಪು ಮಾಡಿದ ಧರ್ಮರಾಜ ಅವೇನು ತಪ್ಪು ಮಾಡಿದ್ದು ಧರ್ಮೋ ಕೇಳೋ ನನ್ನ ಇರ್ಮು ಯಾಕೋ ನನ್ನ ರಾಜ ಕಡದಳ ಲಕ್ಷ್ಮು ಅವ್ ಧರ್ಮೋ ಇವ್ ಕಣದಳ ಲಕ್ಷ್ಮು ಲಕ್ಷ್ಮು ಅದಕ್ಕ
ಮಾಡ್ಕೊಂಡ ಹೆಣ್ತಿ ಕಾಲು ಬಿದ್ದು ಹೊರಗೆ ಬರ್ತಿದ್ದ ಮನಕತಕ್ಕ ಹೊರಗೆ ಬರ್ತಿದ್ದಿಲ್ಲ. ಹೌದು ಹೌದಲ್ಲ ಅಂತದೇನು ಸನ್ನಿವೇಶ ಬಂದಿತ್ತು ಅವಂಗ ಕಾಲು ಬೀಳಂತದ ಹೆಣ್ತಿ. ನೀನು ಧರ್ಮರಾಜ ಹಾ ಖರೆ ಐತಿ. ಈಗ ನೋಡ್ರಿ ಏನ್ರಿ ತಪ್ಪಾತಂದ್ರೆ ಏ ಬೈ ಕಾಲು ಬೀಳು ತಪ್ಪಾಗೈತಿ ಅಂತ ಹೇಳ್ತಾರ. ಹೌದು ಹೌದು ಇದಕ್ಕೆ ತಮ್ಮ ತಪ್ಪಾಗೈತಿ ಅಂತ ಹೇಳಿ ಕಾಲು ಬೀಳು ಅಂತ ಹೇಳ್ತಾರ ಜಗಳಕ್ಕದ. ಹೌದು ಹೌದಲ್ಲ ಹೇಳ್ತಾನೆ. ಮತ್ ಧರ್ಮರಾಜ ಏನು ತಪ್ಪು ಮಾಡಿದ್ದು ಹೆಣ್ತಿ ಕಾಲು ಬೀಳ್ಬೇಕಾದ್ರ ಅಂತದೇನು ಕೆಟ್ಟಗಳಿಗೆ ಬಂದಿತ್ತು ಅವಂಗ. ಜಗತ್ತೊಳಗ ಧರ್ಮ ಯಾವ ಸನ್ನಿವೇಶ ಇತ್ತ ಹೌದು ಹೆಣ್ತಿ ಕಾಲು ಬೀಳ್ಬೇಕಾದ್ರ ಹೌದು ಶಾನೆ ಬಾಳದಾನ ಹೇಳ್ತಾನು. ಶಾಣೆ ಅಂದಾನೆ. ಇಲ್ಲಿಗೆ ಬಂದತ್ರಿ ಗಂಡ ದೇವ್ರ ಜಾಗದಾಗ ದೊಡ್ಡ ದೊಡ್ಡ ಬಂದು ಗಂಡ ದೇವ್ರ ಸುದ್ದಿ ತೆಗೆದು ಕೊಡ್ತಾನೆ ಕೇಳಿ ನಿನಗೆ.